ಬಲಿ ಬಲಿ ಗೊತ್ತಾ? ಬಲೀಂದ್ರ ಚಕ್ರವರ್ತಿ. ಬಲಿ ಚಕ್ರವರ್ತಿ ಅಸುರ. ಅಸುರರಿಗೆ ದೇವರುಗಳಿಗೆ ಮೇಲೆ ನಾವಿರಬೇಕು ಅನ್ನೋದು ಛಲ ಎಲ್ರಿಗೂ. ದೇವತೆಗಳನ್ನು ಅಡಗಿಸ್ಬೇಕು, ಅದು ಅವರ ಛಲ ಪ್ರತಿಯೊಬ್ಬರಿಗೂ. ಅಸುರ ವಂಶದಲ್ಲಿ ಹುಟ್ಟಿದವರು ಪ್ರತಿಯೊಬ್ಬರಿಗೂ ಏನು ಧ್ಯೇಯ ಅಂದರೆ ನಾವೇ ಮೇಲೆ. ನಮ್ಮನ್ನು ಏಮಾರಿಸಿ ಅಮೃತವನ್ನು ಅವರು ಕುಡಿದು ಬಿಟ್ರು. ಅವರನ್ನು ಬದುಕಕ್ಕೆ ಬಿಡಬಾರ್ದು. ಬಲಿ ಅದಕ್ಕೆ ಸಪೋರ್ಟು. ಒಂದು ಯಾಗ ಮಾಡ್ತಾನ, ಯಜ್ಞ. ತಾರಕಾಸುರ. ಆ ತಾರಕಾಸುರನ್ನ ಯಾರು ಅಡಗಿಸೋಕ್ಕಾಗಲ್ಲ. ಆ ಯಜ್ಞವನ್ನು ಕಾಪಾಡೋದು ತಾರಕಾಸುರನ ಜವಾಬ್ದಾರಿ ಕೊಟ್ಟು ಬಿಡ್ತಾರೆ. ಆ ಯಜ್ಞವನ್ನು ಮಾಡಿದ್ರೆ ನೆನೆಸಿದ್ದು ನಡೆಯುತ್ತೆ ಸಾಧನೆ. ಶುಕ್ರಾಚಾರ್ಯ ಅದಕ್ಕೆ ಗುರು ಅವರಿಗೆಲ್ಲ, ಅಸುರರಿಗೆ. ಅವರು ಮಾಡೋ ಅಯೋಗ್ಯತನಕ್ಕೆ ಗುರು ಯಾರು ಅಂದರೆ ಶುಕ್ರಾಚಾರ್ಯ. ಅಲ್ಲಿ ದೇವತೆಗಳಿಗೆಲ್ಲ ಭಯ ಬಂದ್ಬಿಡುತ್ತೆ, ಯಜ್ಞ ಮಾಡ್ತಾ ಕೂತಿದ್ದಾರೆ. ಶಿವನ ನೋಡಿದ್ರೆ ಯಾವಾಗ ಸತಿ ಹೊಟ್ಟೋದಲು, ಬೆಂಕಿಲಿ ಬಿದ್ದು ಹೋದಲು, ಶಿವನಿಗೆ ಹುಚ್ಚಿಡಿದು ಬಿಡುತ್ತೆ ಹೆಂಡತಿ ಮೇಲೆ. ಏನು ಬೇಡ ತೊಟ್ಟೋಗ್ತಾನ ಶಿವ. ಲೋಕದ ನಿಯಮಗಳೇನಿದೆ ಅದು ಯಾವುದು ನನಗೆ ಬೇಕಾಗಿಲ್ಲ, ನಾನು ಹೊಟ್ಟೋಗ್ತೀನಿ ಹಾಗೆ ಅಂದ್ಬಿಟ್ಟು ಬಿಟ್ಟು ಹೋಗ್ತಾನ. ಶಿವನೇ ಮೊಟ್ಟ ಮೊದಲು. ಶಿವ ಇರೋ ತನಕವೇ ಪ್ರತಿಯೊಂದು ಕಂಟ್ರೋಲು. ಯಾವಾಗ ಶಿವ ಇಲ್ಲ ಇವರುಗಳಿಗೆಲ್ಲ ಭಯ, ನಡ್ಕ ಬಂದ್ಬಿಡುತ್ತೆ, ಏನು ಮಾಡೋದು ಗೊತ್ತಾಗಲ್ಲ. ಬ್ರಹ್ಮನೇ ನಾರಾಯಣನ ಕೇಳ್ತಾನ, ಅಪ್ಪ ನಾರಾಯಣ ನೋಡಯ್ಯ ಯಾಗ ಮಾಡ್ತಾ ಇದ್ದಾರೆ, ಹೆಂಗಾರು ಮಾಡಿ ಕಾಪಾಡಯ್ಯ. ನಾರಾಯಣ ಹೋಗ್ತಾ ಅಲ್ಲಿಗೆ ಅಸುರರ ಗುಂಪಿಗೆ, ಯಜ್ಞ ನಡೆಯೋ ಜಾಗದಲ್ಲಿ ವಾಮನ ಅವತಾರ ಮಾಡಿಕೊಂಡು ಹೋಗ್ತಾನೆ. ಚಿಕ್ಕ ಹುಡುಗನ ಥರ ಹೋಗ್ತಾನೆ ಬ್ರಾಹ್ಮಣ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತಂದರೆ ನಾರಾಯಣನೇ ತಪ್ಪು ಕೆಲಸ ಮಾಡ್ತಾನ. ಮೂರು ಅಡಿ ಕೇಳಿಬಿಟ್ಟು ಪಾತಾಳ ಲೋಕ, ಮೇಲ್ಲೋಕ ಎಲ್ಲ ಲೋಕನೂ ನುಂಗೋಕೆ ಸಾಧ್ಯವೇ, ನುಂಗ್ತಾನ. ಆ ಬಲಿನ ಏಮಾರಿಸ್ತಾನ ನಾರಾಯಣ. ಮಹಾಭಾರತ ಫುಲ್ಲು ಫ್ರಾಡೆ ಕೃಷ್ಣ. ಕಂಪ್ಲೀಟ್ ಫ್ರಾಡು, ಬರೀ ಮೋಸ. ಯಾತಕ್ಕಿದೆ ಹೇಳ್ತೀನಿ ಅಂದರೆ, ಸತ್ಯವನ್ನು ಮೀರ್ಬೋದು ಯಾವಾಗ ಲೋಕ ಕಲ್ಯಾಣ ಆಗತ್ತೆ, 10 ಜನಕ್ಕೆ ಒಳ್ಳೇದಾಗತ್ತೆ ಅಂತಂದರೆ ಸತ್ಯವನ್ನು ಮೀರ್ಬೋದು. ಬಲಿ ತಲೆ ಮೇಲೆ ಕಾಲಿಟ್ಟು ಒಳಗೆ ತಳ್ಳಿಬಿಡ್ತಾನ, ಮುಗಿದೋಯ್ತು ಕಥೆ ಒಂದು. ಸೊ ಸತ್ಯವನ್ನು ಮೀರೋದಕ್ಕೆ ಕೆಲವು ನಿಯಮಗಳು, ಆ ನಿಯಮದ ಅನುಸಾರ ನೀವು ಸತ್ಯವನ್ನು ಮೀರ್ಬೋದು. ಆದರೆ ಕೊನೆಯ ತನಕ ನಮ್ಮಿಂದ ಆದಷ್ಟು ಸತ್ಯವನ್ನು ಕಾಪಾಡಬೇಕು.